ಎಲ್ಲ ಟೈಟ್ ಇರಬೇಕು, ಲೂಸ್ ಇರಬಾರ್ದು ನೋಡಿ. ಚೆಕ್ ಮಾಡ್ಕೊಂತ ಇರಬೇಕು, ನಟ್ಟು ಬೋಲ್ಟ್ ಚೆಕ್ ಮಾಡ್ಕೊಂಡು ಲೂಸ್ ಇರಬಾರ್ದು. ವಾರಕ್ಕೊಂದ್ಸಲ ಬೇರಿಂಗ್ಸ್ 1 2 3 ಪ್ಲಸ್ ಹಬ್ಸ್ 1 2 3 4 ಲಿಂಕ್ಸ್ ಹಬ್ಸ್ ಚೈನ್ಸ್ಗೆ ಗ್ರೀಸ್ ಹಚ್ಕೊಂತ ಇರ್ಬೇಕು ನೋಡಿ. ಮೇನ್ ಇಂಪಾರ್ಟೆನ್ಸ್ ಮೇಂಟೆನೆನ್ಸ್ ಇದೆ ನೋಡ್ರಿ. ಎವ್ರಿ ಡೇ ಈ ಬೇರಿಂಗ್ಸ್ ಅಂತಂದ್ರೆ ಕೆಲವು ಸರ್ದಾರ್ ಮಾಡಲ್ ಚಾಪ್ ಕಟ್ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಇವೆಲ್ಲ ಬೇರಿಂಗ್ಸ್, ಗೇರ್ ಬಾಕ್ಸ್ ಆಗಿದ್ದು, ಇದು ಶಿಫ್ಟಿಂಗ್ ಗೇರ್ಸ್, ಇವೆಲ್ಲ ಡಿಫ್ರೆನ್ಸ್ ಅಂತ. ನಮ್ಮ ಕಂಪನಿ ಚಾಪ್ ಕಟ್ರ್ ಮತ್ತೆ ಡಿಫ್ರೆಂಟ್ ಇವೆಲ್ಲ. ಯಾಕಂದ್ರೆ ಎಷ್ಟೋ ಜನ ಏನಾಗ್ತದೆ ಗೊತ್ತಾ, ಅವರೆಲ್ಲೋ ಪರ್ಚೇಸ್ ಮಾಡಿರ್ತಾರೆ, ಒಂದ್ಸಲ ಚಾಪ್ ಕಟ್ರ್ ಖರಾಬ್ ಆದ ತಕ್ಷಣ ಅವ್ರು ಬಹಳ ಸಫರ್ ಆಗ್ತಾರೆ. ಇರ್ಲಿ, ನಮಗೂ ₹1 ಸಿಗ್ತದೆ, ಅವ್ರಿಗೆ ಸರ್ವಿಸ್ ಅನುಕೂಲ ಆಗ್ತದೆ. ಹಂಗಿಟ್ಟಿದ್ದೀವಿ. ಚಾಪ್ ಕಟ್ರ್ ಸೈಡ್ ಪ್ಲೇಟ್ ಅಂತ ಜಾಸ್ತಿ ಹೋಗ್ತಾವ ಪಾಪ ಜನಕ್ಕೆ, ಇವು ಎಲ್ಲಿ ಸಿಗಲ್ಲ, ನಮ್ಮಲ್ಲಿ ಸಿಗ್ತವೆ. ಬೀಡಿಂದ ಇರ್ತದೆ. ಈ ಟ್ರಾನ್ಸ್ಪೋರ್ಟ್ ನಲ್ಲಿ ಸ್ವಲ್ಪ ಕಳ್ಸಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಥರ್ಮೋಕೋಲ್ ಪ್ಯಾಕ್ ಮಾಡಿ ಕಳ್ಸ್ಬೇಕು. ನಮಸ್ಕಾರ, ತಮ್ಮ ಪರಿಚಯ ಹೇಳ್ರಿ ಸರ್. ಓಬ್ಲಾ ನಾಯ್ಡು, ವಿಜಯನ್ ಆಗ್ರೋ, ಹೈದರಾಬಾದ್, ನಿಯರ್ ಆಟೋ ನಗರ್, ವನಸ್ಥಲಿಪುರಂ. ಸರ್, ವಿಶೇಷವಾಗಿ ಚಾಪ್ ಕಟ್ರ್ಗಳು ಎಲ್ಲ ರಾಜ್ಯಗಳಲ್ಲೂ ಮಾರಾಟ ಮಾಡ್ತಾರೆ. ಅದರಲ್ಲೂ ಕೂಡ ಎವಿ ಚಾಪ್ ಕಟ್ರ್ಗಳು ಇರ್ತವೆ, ಚಿಕ್ಕ ಪುಟ್ಟ ಚಾಪ್ ಕಟ್ರ್ಗಳು ಇರ್ತವೆ. ಮುಖ್ಯವಾದ ಸಮಸ್ಯೆ ಅಂದರೆ ಮೇಂಟೆನೆನ್ಸ್ ಸರ್. ಈಗ ನಿಮ್ಮ ಹತ್ರ ಚಾಪ್ ಕಟ್ರ್ ತಗೊಂಡೋಗ್ತಾರೆ, ಅದನ್ನ ಹಾಕಿ ಯೂಸ್ ಮಾಡ್ತಾರೆ. ಹಸಿ ಮೇವು, ಒಣ ಮೇವು ಎಲ್ಲನೂ ಹಾಕಿರ್ತಾರೆ. ಮೇನ್ ಆಗಿ ಏನಾಗ್ತದೆ ಅಂದ್ರೆ, ಹಸಿ ಮೇವು ಇದ್ದಾಗ ಸ್ವಲ್ಪ ಮಾಯ್ಶ್ಚರ್ ಆಗ್ತದೆ, ಅದರಿಂದ ಸಮಸ್ಯೆಗಳು ಬರ್ತವೆ. ಒಣ ಮೇವು ಇದ್ದಾಗ ಎಲ್ಲಾದ್ರೂ ಸಿಕ್ಕಾಕೊಂಡು ಜಾಮ್ ಆಗಿ ಈ ತರ ಸಮಸ್ಯೆಗಳು ಬರ್ತಿರ್ತವೆ. ಅದಕ್ಕೋಸ್ಕರ ಮುಖ್ಯವಾಗಿ ಚಾಪ್ ಕಟ್ರ್ ತಗೊಂಡ್ಮೇಲೆ ಏನೇನು ಗಮನ ಕೊಡಬೇಕು, ಜಾಸ್ತಿ ದಿನ ಬಾಳಿಕೆ ಬರ್ಬೇಕಾದ್ರೆ, ರೈತರ ಖರ್ಚು ಉಳಿಬೇಕಾದ್ರೆ ಏನ್ ನಿರ್ವಹಣೆ ಮಾಡ್ಬೇಕು, ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್. ಎಲ್ಲ ಕರೆಕ್ಟ್ ಆಗಿ ಕೇಳಿದ್ರಿ. ಇವು ಚಾಪ್ ಕಟ್ರ್ ನಮ್ಮಲ್ಲೇ ಅಲ್ಲ, ಇಲ್ಲಾದ್ರೂ ಪರ್ಚೇಸ್ ಮಾಡಿ. ಮಿನಿಮಮ್ ಮೇಂಟೆನೆನ್ಸ್ ಅಂದ್ರೆ ಏನ್ ಮಾಡ್ಬೇಕು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪ್ರತಿದಿನ ಈ ತರ ಬ್ಲೋಯರ್ ಓಪನ್ ಮಾಡಿ, ಇದ್ರಾಗ ಏನಾದ್ರು ಡ್ರೈ ಹುಳ ಏನಾದ್ರು ಇದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ. ಫಸ್ಟ್ ಪಾಯಿಂಟ್ ಎಲ್ಲ. ಸೆಕೆಂಡ್ ಒನ್, ನಟ್ಟು ಬೋಲ್ಟ್ ಅಂದ್ರೆ ಎಲ್ಲ ಟೈಟ್ ಇರಬೇಕು, ಲೂಸ್ ಇರಬಾರ್ದು ನೋಡಿ. ಚೆಕ್ ಮಾಡ್ಕೊಂತ ಇರ್ಬೇಕು, ನಟ್ಟು ಬೋಲ್ಟ್ ಚೆಕ್ ಮಾಡ್ಕೊಂಡು ಲೂಸ್ ಇರಬಾರ್ದು. ವಾರಕ್ಕೊಂದ್ಸಲ ಬೇರಿಂಗ್ಸ್ 1 2 3 ಪ್ಲಸ್ ಹಬ್ಸ್ 1 2 3 4 ಲಿಂಕ್ಸ್ ಹಬ್ಸ್ ಚೈನ್ಸ್ಗೆ ಗ್ರೀಸ್ ಹಚ್ಕೊಂತ ಇರ್ಬೇಕು ನೋಡಿ. ಮೇನ್ ಇಂಪಾರ್ಟೆನ್ಸ್ ಮೇಂಟೆನೆನ್ಸ್ ಇದೆ ನೋಡ್ರಿ. ಎವ್ರಿ ಡೇ ಕ್ಲೀನ್ ಮಾಡ್ಕೊಂತ ಇರಬೇಕು, ನಟ್ ಅಂಡ್ ಬೋಲ್ಟ್ ಟೈಟ್ ಮಾಡ್ಕೋಬೇಕು. ವಾರಕ್ಕೊಂದ್ಸಲ ಬೇರಿಂಗ್ಸ್, ಲಿಂಕ್ಸ್, ಚೈನ್ಸ್ಗೆ ಗ್ರೀಸ್ ಹಚ್ಚಬೇಕು. ಗೇರ್ ಬಾಕ್ಸ್ನಾಗ ಗ್ರೀಸ್ ಆಯಿಲ್ ಖಂಡಿತವಾಗಿ ಇರ್ಬೇಕು ನೋಡಿ, ಮೇಂಟೈನ್ ಇರ್ಬೇಕು ನೋಡಿ. ಹಾಗೆ ಈಗ ಗ್ರಾಸ್ ನಾವು ಇಡುವಾಗ ಏನಾಗ್ತದೆ ಗೊತ್ತಾ, ಈಗ ಮೇಂಟೆನೆನ್ಸ್ ನಾವು ಇದಕ್ಕೆ ಮೌತ್ ಎಷ್ಟಿದೆ ಅಷ್ಟೇ ಇಡ್ಬೇಕು ನಾವು. ಕೆಲವು ಮಂದಿ ಗೊತ್ತಾ, ಈಗ ಜಾಸ್ತಿ ಇಟ್ಬಿಟ್ಟು ಇದನ್ನ ಆ ಕಡೆ ಮಾಡ್ಬಿಟ್ಟು ಈ ಕಡೆ ಮಾಡ್ಬಿಟ್ಟು ಎಲ್ಲ ಜಾಸ್ತಿ ಇಟ್ಟು ಸಲ ಬೇಗ ಅದಿ ಖರಾಬ್ ಮಾಡ್ಬಿಡ್ತಾರ. ಇಷ್ಟು ಹಿಡಿತದ, ಸ್ವಲ್ಪ ಕಡಿಮೆ ಇಡ್ರಿ, ಏನಾಗ್ತದೆ 1-5 ನಿಮಿಷ ಲೇಟ್ ಆಗ್ತದೆ. ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ರೆ ಇದಕ್ಕೆ ವೇಟ್ ಇದ್ರ ಮೇಲೆ ಜಾಸ್ತಿ ಬಿದ್ದಂಗೆಲ್ಲ ಮೋಟ್ರೂ ಸೇಫ್ ಸೈಡ್ ಇರ್ತದೆ, ಎಲ್ಲ ಮೌತ್ ಪೀಸ್ ಸೇಫ್ ಸೈಡು, ಬ್ಲೇಡ್ ಸೇಫ್ ಸೈಡ್ ಎಲ್ಲ ಸೇಫ್ ಸೈಡ್ ಇರ್ತದೆ. ಜಾಸ್ತಿ ಹಿಡಿದ್ರೆ ಎಲ್ಲ ಬೇಗ ಖರಾಬ್ ಆಗ್ತದೆ. ಇನ್ನೊಂದು, ಮೇವ್ನಲ್ಲಿ ಕಡ್ಡೆ ಏನಾದ್ರು ಹಾರ್ಡ್ ಮೆಟಲ್ ಇದ್ರೆ ಸ್ವಲ್ಪ ಮೌತ್ ಪೀಸ್ ಡ್ಯಾಮೇಜು, ಮೇನ್ಸ್ ಆಫ್ ಡ್ಯಾಮೇಜ್, ಬ್ಲೇಡ್ ಡ್ಯಾಮೇಜ್ ಎಲ್ಲ ಆಗ್ತದೆ. ಮೇವು ನಾವು ಇಡುವಾಗ ಅದ್ರಾಗ ಐರನ್ ಐಟಮ್ಸ್ ಏನು ಇರಬಾರ್ದಂಗೆ ನೋಡ್ಬೋದು. ಕಬ್ಬಿಣದ ಐಟಮ್ ಇರಬಾರ್ದು. ನನ್ನ ಹತ್ರ ಅಲ್ಲ, ಇಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡಿ. ಮಿನಿಮಮ್ ಮೇಂಟೆನೆನ್ಸ್ ಎವ್ರಿ ಡೇ ನೋಡ್ಕೊತ ಇರ್ಬೇಕು. ಇದನ್ನ ಹೊರಗೆ ಹಾಕ್ಬೇಡ್ರಿ, ಬರೀ ಮಳೆಗೆ ಹಾಕೋದು ಮತ್ತೆ ಬಿಸಿಲಿಗೆ ಹಾಕೋದು ಹಾಕಿದ್ರೆ ಏನಾಗ್ತದೆ, ಇದು ಬೇಗ ಹೋಗ್ತದೆ, ಜಂಗ್ ಹಿಡಿತದೆ, ರಸ್ಟ್ ಹಿಡಿತದೆ. ಯಾವಾಗಲೂ ಒಂದು ಈ ತರ ಒಂದು ಶೀಟ್ನಾಗ ನೆರಳಾಗಿರ್ಬೇಕು, ಕಂಪ್ಲೇಂಟ್ಸ್ ಇರಲ್ಲ. ಸಪೋಸ್ ಎಕ್ಸಾಂಪಲ್, ಇನ್ನೊಂದು ನೀವು ಹೇಳಿದ್ರಿ ಸ್ವಲ್ಪ ವಾಟರ್ ಕಂಟೆಂಟ್ ಇದ್ದು ಫಲ ಆಗ್ತದೆ, ಏನಾಗ್ತದೆ ಇದು ರಸ್ಟ್ ಆಗ್ಬಿಟ್ಟು ಬೇಗ ಹೋಗ್ತದೆ ಅದೆಲ್ಲ ಪ್ಲೇಯರ್. ಒಂದು 6 ತಿಂಗಳಿಗೂ 1 ಇಯರ್ಗೆ ಒಂದ್ಸಲ ರೆಡ್ ಆಕ್ಸೈಡ್ ಹಾಕಿ ಪೇಂಟ್ ಮೇಂಟೆನೆನ್ಸ್ ಹಿಂಗೆ ಲೈಫ್ అనేది ಜಾಸ್ತಿ ಬರ್ತದೆ, ಲೈಫಿಗೆ ಜಾಸ್ತಿ ಬರ್ತದೆ. ಅದು ನೋಡ್ಕೊಂತ ಇರ್ಬೇಕು. ಮಿನಿಮಮ್ ಮೇಂಟೆನೆನ್ಸ್ ಅದು ಎವ್ರಿ ಡೇ ನಟ್ಟು ಬೋಲ್ಟ್ ಟೈಟ್, ಗ್ರಾಸ್ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪ್ರತಿದಿನ ನಾವು ಕೆಲಸ ಮುಗಿದ್ಮೇಲೆ ಒಂದ್ಸತಿ ಇವೆ ನಟ್ಟುಗಳನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಇನ್ನು ಜಾಸ್ತಿ ಜನ ಆಗ್ತದೆ, ಈಗ ಇದ್ರ ಮೇಲೆ ಡಸ್ಟ್ ಎಲ್ಲ ಇರ್ತದೆ, ಹೌದು, ಕ್ಲೀನ್ ಮಾಡ್ಕೊಂತ ಇರ್ಬೇಕು. ಮೋಟರ್ ಮೇಲೆ ಮಿನಿಮಮ್ ಮೇಂಟೆನೆನ್ಸ್ ಮನೆಯಲ್ಲೇ ಅಲ್ಲ, ಎಲ್ಲ ಕಡೆ ಪರ್ಚೇಸ್ ಮಾಡಿ ತೊಂದರೆ ಇಲ್ಲ. ಮಿನಿಮಮ್ ಮೇಂಟೆನೆನ್ಸ್ ಕಂಪ್ಲೀಟ್ ಬರಲ್ಲ. ನೋಡ್ರಿ, ಈ ಹಾರ್ವೆಸ್ಟ್ ಅಂದ್ರೆ ಈ ಚಾಪ್ ಕಟ್ಸ್ಗೆ ನೋ ವರೆಂಟಿ, ಅದಕ್ಕೆ ಆಕ್ಚುಲಿ ಫಾರ್ಮರ್ ಕೈನಾಗಿರ್ತದೆ ಎಲ್ಲ ಮೇಂಟೆನೆನ್ಸ್ ಎಲ್ಲ. ನಾವು ಕೂಡ ಅದಕ್ಕೆ ಏನೊಂದು 1 ಇಯರ್ ಪಿಸ್ಟು ಬರೀ ಮೋಟರ್ ಅಷ್ಟೇ ಕೊಡ್ತೀನಿ. ಚಾಪ್ ಕಟ್ ನಿಮ್ಗೆ ಏನ್ ಬೇಕಾ ನೀವು ತಗೊಂಡಿರ್ತಾನೆ, ಚಾಪ್ ಕಟ್ರಿಗೆ ನಾವು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಪ್ಲೈ ಮಾಡ್ತೀನಿ, ಎಲ್ಲ ಕಡೆ ಸಪ್ಲೈ ಮಾಡಿ ಸರ್ವಿಸ್ ಕೊಡ್ತೀನಿ. ನಾನು ನಿಮ್ಗೆ ಗ್ಯಾರಂಟಿ ಏನ್ ಕೊಡ್ತೀನಿ ಅಂದ್ರೆ, ಸ್ಪೇರ್ ಪಾರ್ಟ್ಸ್ ನಿಮ್ಗೆ ಅವೈಲಬಲ್ ಆಲ್ವೇಸ್, ಓಕೆ, ಸರ್ವಿಸ್ ಅವೈಲಬಲ್, ಅದೊಂದೇ ನಾನು ಸರ್ವಿಸ್ ನಿಮಗೆ ಗ್ಯಾರಂಟಿ
ಅದೊಂದೇ ನಾನು ಸರ್ವಿಸ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ನೋಡಿ. ಮೋಟ್ರ್ ಒಂದು ಪೀಸ್ ಟು ಪೀಸ್ 1 year ಗ್ಯಾರಂಟಿ ಕೊಡ್ತೀನಿ. ಒಟ್ಟಿನಲ್ಲಿ ನಾವು ಎಷ್ಟು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡ್ತೀವೋ ಅದೇ ಗ್ಯಾರಂಟಿ. ಮೇಂಟೆನೆನ್ಸ್ ಮಿನಿಮಮ್ ಮೇಂಟೆನೆನ್ಸ್ ಅದು ಆಕ್ಚುಲಿ ಅದು ಫಾರ್ಮರ್ ಕೈನಾಗೆ ಇರ್ತದೆ, ಯಾರ ಕೈನಾಗ ಇಡಲ್ಲ. ಹೌದು. ಅದೇನೋ ಈಗ ನೋಡಿ ಒಂದು ನಟ್ಟು ಬೋಟ್ ಟೈಟ್ ಮಾಡಿದ್ರೆ ಹೋಗ್ತದೆ ಎಲ್ಲ. ಈ ಒಂದು ನಟ್ಟು ಹೋಯ್ತಂದ್ರೆ ಹಂಗೆ ಹೊಡೆದ್ರೆ ಎಲ್ಲ ನಟ್ಟು ಹೋಗ್ಬಿಡ್ತವೆ. ಹೆವಿ ಇರ್ತವೆ ಸರ್ ಅವು. ಮನುಷ್ಯಕ್ಕೂ ಪ್ರಾಬ್ಲಮ್ ಆಗ್ತದೆ. ಆ ಕಡೆ ಈ ಕಡೆ ಏನಾದ್ರು ಸ್ವಲ್ಪ ಬಡ್ದಾಡಿತಂದ್ರೆ ಪ್ರಾಬ್ಲಮ್ ಆಗ್ತದೆ. ನಮ್ಮಲ್ಲಿ 2 HP ನಿಂದ 35 HP ವರೆಗೆ ಇದೆ ಚಾಪ್ಟರ್ಸ್ ಎಲ್ಲ, ಡಿಫ್ರೆಂಟ್ ಮಾಡಲ್ಸ್. ಇನ್ನೊಂದು ನಿಮಗೆ ನಮ್ಮ ಚಾಪ್ಟರ್ ಸ್ಪೇರ್ ಪಾರ್ಟ್ಸ್ ಮತ್ತೆ ಬೇರೆ ಕಂಪ್ನಿ ಚಾಪ್ಟರ್ ಸ್ಪೇರ್ ಪಾರ್ಟ್ಸ್ ನಮ್ಮಲ್ಲಿ ಸಿಗ್ತವೆ. ಒಟ್ಟಿನಲ್ಲಿ ಯಾವುದೇ ಕಂಪ್ನಿ ಚಾಪ್ ಕಟ್ರ್ ಇಲ್ರಿ, ಎಲ್ಲದಕ್ಕೂ ಸ್ಪೇರ್ ಪಾರ್ಟ್ಸ್ ಸಿಗ್ತವೆ. ಒಂದು ಕಾಂಪ್ಯಾಕ್ಟ್ ಮಾಡಲ್ ಚೈನಾ ಮಾಡಲ್ಸ್ ಒಂದು ಸಿಗಲ್ಲ ನಮ್ಮಲ್ಲಿ. ಚೈನಾ ಮಾಡಲ್ಸ್ ಒಂದು ಬಿಟ್ಟು ಸಿಗಲ್ಲ. ಮೇಡ್ ಇನ್ ಇಂಡಿಯಾ ಏನಿದೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ನಮ್ಮಲ್ಲಿ ಸಿಗ್ತವೆ. ಸಪೋಸ್ ಈಗ ಬ್ಲೋಯರ್ಸ್ ಕೆಲವು ಮಂದಿ ಮೋಟರ್ಸ್ ಇದೆ, ಇವೆಲ್ಲ ವೀಲ್ ಸೆನ್ಸರ್. ಕೆಲವು ವೀಲ್ಸ್ ಇವು ಸ್ವಲ್ಪ ಇನ್ನು ಬೇರೆ ಕಡೆ ಈ ತರ ವೀಲ್ಸ್ ಇರ್ತವೆ ನೋಡಿ ಬ್ಲೋಯರ್ಸ್. ಈ ಬ್ಲೋಯರ್ಸ್ ಅಂದ್ರೆ ಸ್ವಲ್ಪ ದಿನ ನೋಡ್ತೀವಿ, ಸ್ವಲ್ಪ ನಾವು ಹೊರಗೆ ಹಾಕಿ ಸ್ವಲ್ಪ ರಸ್ಟ್ ಆಗಿ ಸ್ವಲ್ಪ ಹೋಗ್ತೇವೆ. ಹೌದು ಹೌದು. ಈ ಬ್ಲೋಯರ್ಸ್ ಸಿಗ್ತೇವೆ ಸರ್. ಈಗ ಈ ಬ್ಲೋಯರ್ಸ್ ಎಲ್ಲ ಕಂಪ್ನಿ ಮಾಡೋದ್ಗಳಿಗೂ ಸೂಟ್ ಆಗ್ತದೆ. ಅದಕ್ಕೆ ಅವರು ಮೆಜರ್ಮೆಂಟ್ಸ್ ಕಳಿಸ್ಬೇಕು. ಅವ್ರು ಆಲ್ರೆಡಿ ಅವ್ರ ಹತ್ರ ಇದು ಚಾಪ್ ಕಟ್ರು, ಆ ಚಾಪ್ ಕಟ್ ಬ್ಲೋಯರ್ ಮೆಜರ್ಮೆಂಟ್ಸ್ ಕಳಿಸಿದ್ರೆ ಆಕ್ಚುಲಿ ನಾವು ಮಾಡಿ ಕಳಿಸ್ತೀವಿ. ಆ ಸೈಜ್ ಅಲ್ಲಿ ಮಾಡಿ ಕಳಿಸ್ತಾರೆ. ಓಹೋ. ಹಾಗೆ ಈಗ ಒಳಗಡೆ ಗೇರ್ ಬಾಕ್ಸ್ ನಲ್ಲಿ ಏನೇನು ಸ್ಪೇರ್ ಪಾರ್ಟ್ಸ್ ಎಲ್ಲ ಅದಾವು. ಇನ್ನೊಂದು ರೂಮ್ ಇದೆ ಕಡೆ ನಿಮಗೆ, ಬನ್ನಿ. ಇವೆಲ್ಲ ಚಾಪ್ ಕಟ್ ಎಲ್ಲ ನಿಮಗೆ ಡಿಫ್ರೆಂಟ್ ಮೋಡಲ್ ಸ್ಪೇರ್ ಪಾರ್ಟ್ಸ್ ಎಲ್ಲ ತಿಳಿಸ್ತೀನಿ, ಬನ್ನಿ ಈ ಕಡೆ. ಓಹೋ, ಇಲ್ಲೆಲ್ಲ ಎಲ್ಲ ತರ ಸ್ಪೇರ್ ಪಾರ್ಟ್ಸ್ ಅವ್ರಿ ಡಿಫ್ರೆಂಟ್. ಈ ಬೇರಿಂಗ್ಸ್ ಅಂದ್ರೆ ಕೆಲವು ಸರ್ದಾರ್ ಮಾಡಲ್ ಚಾಪ್ ಕಟ್ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಇವೆಲ್ಲ ಬೇರಿಂಗ್ಸ್. ಬೇರೆ ಗೇರ್ ಬಾಕ್ಸ್ ನಾಗ ಇದು ಶಿಫ್ಟಿಂಗ್ ಗೇರ್ಸ್ ಇವೆಲ್ಲ ಡಿಫ್ರೆಂಟ್ ಸರ್ದಾರ್ ಕಂಪ್ನಿ. ಈ ಸರ್ದಾರ್ ಬೇರಿಂಗ್ ಹಬ್ಬು ಇವೆಲ್ಲ ಡಿಫ್ರೆಂಟ್ ಒಂದೊಂದು ಕಂಪನಿ ಅಂದ್ರೆ ಅದೇ ಅಲ್ಲ, ಎಲ್ಲ ಡಿಫ್ರೆಂಟ್. ಅವ್ರಿಗೆ ಯಾವ ಕಂಪನಿ ಬೇಕು ಸೂಟ್ ಆಗಂತ ಅವ್ರಿಗೆ ಏನು ಸ್ವಲ್ಪ ಸಪೋಸ್ ಎಕ್ಸಾಂಪಲ್ ಸಾಹೇಬ್ರು ಇಷ್ಟ ಅದಾವು ಬೇರು, ಇಷ್ಟು ಟೀರ್ಸ್ ಅದಾವು, ಇದು ಟೀರ್ಸ್ ಅದಾವು, ಇಷ್ಟು ಲೆಂತ್ ಎಲ್ಲ ಹೇಳಿದ್ರೆ ಇದನ್ನ ಕಾಸು ಕೊಡ್ತೀವಿ ನಾವು. ಓ, ಅಲ್ಲಿ ಎಷ್ಟಿದಾವೆ ಎಲ್ಲ ಅಲ್ಲಿ ಸೈಜ್ ಡಿಫ್ರೆಂಟ್ ಸೈಜ್ ಅವ್ರ ಸೈಜ್ ಪ್ರಕಾರ ನಾವು ಹೇಳಿದ್ರೆ ಅವ್ರಿಗೆ ಕಾಸು ಕೊಡ್ತೀನಿ ನಾನು. ಎಲ್ಲ ಸೈಜ್ ಪ್ರಕಾರನೇ ಇರ್ತದೆ. ಇವೆಲ್ಲ ಡಿಫ್ರೆಂಟ್ ಇವೆಲ್ಲ ಇವು ಡಿಫ್ರೆಂಟ್ ಇವೆಲ್ಲ ಇವು ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಕಷ್ಟ. ಇವು ಎಲ್ಲ ಕಂಪ್ನಿ ಚಾಪರ್ಸ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಒಂದೊಂದು ರೀಸನ್ ಇರ್ತವೆ. ಅದಕ್ಕೆ ನಮ್ಮ ಕಂಪ್ನಿ ಚಾಪ್ ಕಟ್ರು ಮತ್ತೆ ಡಿಫ್ರೆಂಟ್ ಇವೆಲ್ಲ. ಯಾಕಂದ್ರೆ ಎಷ್ಟೋ ಜನ ಏನಾಗ್ತದೆ ಗೊತ್ತಾ, ಅವರೆಲ್ಲೋ ಪರ್ಚೇಸ್ ಮಾಡಿರ್ತಾರೆ. ಹೌದು. ಒಂದ್ಸಲ ಚಾಪ್ ಕಟ್ರೆ ಖರಾಬ್ ಆದ ತಕ್ಷಣ ಅವ್ರು ಬಹಳ ಸಫರ್ ಆಗ್ತಾರೆ. ಇರ್ಲಿ, ನಮಗೂ ₹1 ಸಿಗ್ತದೆ, ಅವ್ರಿಗೆ ಸರ್ವಿಸ್ ಅನುಕೂಲ ಆಗ್ತದೆ. ಹಂಗಿಟ್ಟಿದ್ದೀವಿ. ಬ್ಲೇಡ್ಸ್ ಡಿಫ್ರೆಂಟ್, ಎಲ್ಲಾ ತರದ ಬ್ಲೇಡ್ಸ್ ಸಿಗ್ತಾವೆ. ಆಲ್ ಟೈಪ್ ಬ್ಲೇಡ್ಸ್. ಇವೆಲ್ಲ ಡಿಫ್ರೆಂಟ್ ಬ್ಲೇಡ್ಸ್ ನಲ್ಲಿ ನೋಡಿ ಎಷ್ಟು ಕ್ವಾಲಿಟಿ. ಇದರಲ್ಲಿ ಕ್ವಾಲಿಟಿ ಅದು ಹೆವಿ. ಕ್ವಾಲಿಟಿ ಇದು ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ. ಅದು ಕ್ವಾಲಿಟಿನ ಇರ್ತದೆ ನೋಡಿ. ಸ್ಪೇರ್ ಪಾರ್ಟ್ಸ್ ಎಲ್ಲ ಕಂಪ್ನಿ ಮೌತ್ ಪೀಸ್ಗಳು ಇದು ಡಿಫ್ರೆಂಟ್. ಅದೊಂಥರ ಡಿಫ್ರೆಂಟ್. ಅದ್ರಲ್ಲಿ ನೋಡಿ 2 holes ನಲ್ಲಿ ಇದೊಂದು ಬಿಗ್ ಇದೆ. ಓಹೋ, ಎಷ್ಟು ಮಾಡಲ್ ಅಂತಾನೆ. ನೋಡಿ ಡಿಫ್ರೆಂಟ್. ಹೌದು ಸರ್. ಬ್ಲೇಡ್ ಇದರಲ್ಲಿ ಮೇಲೆ ಡಿಫ್ರೆಂಟ್ ಕ್ವಾಲಿಟಿ. ಯಾವ ಕೆಪಾಸಿಟಿ ಚಾಪ್ ಕಟ್ ಇದೆ ಅದ್ರ ಪ್ರಕಾರ ಬ್ಲೇಡ್ಗಳು ಯಾವ್ದು ಕೇಳಿದ್ರೆ ಅದ್ರ ಕಾಸು ಡಿಫ್ರೆಂಟ್. ಕ್ರಾಸ್ ಬ್ಲೇಡ್. ಇನ್ನು ಕೆಲವು ಗೇರ್ಸ್ ಎಲ್ಲ ಇರ್ತವೆ ನೋಡಿ ಡಿಫ್ರೆಂಟ್. ಇವು 15 ಟೀಟ್ 13 ಟೀಟ್ 12 ಟೀಟ್ ಡಿಫ್ರೆಂಟ್ ಇರ್ತವೆ ಇವು. ಇನ್ನೊಂದು ಕ್ರಾಸ್ ಬ್ಲೇಡ್ ಈಗ ಸಬ್ಸಿಡಿ ನಲ್ಲಿ ಕಲ್ಸಿರ್ತಾರೆ ಜಾಸ್ತಿ ಜನ. ಇದು ಎಲ್ಲ ಕ್ರಾಸ್ ಬ್ಲೇಡ್ ಎಲ್ಲ ಕಡೆ ಈ ಬ್ಲೇಡ್ ಸಿಗ್ತಾವು. ಇನ್ನೊಂದು ಈ ವರಮ್ 6 ಇಂಚಸ್ ಇರ್ತದೆ, ಮತ್ತೆ 9 ಇಂಚಸ್ ವರಮ್ಸ್ ಎಲ್ಲ ಸಿಗ್ತಾವ ಇದ್ರಾಗ. ಲಿಂಕ್ಸ್ ಓಕೆನಾ. ಕಡೆ ನೋಡಿ ರೋಲರ್ಸ್, ದೊಡ್ಡ ಚಾಪ್ ಕಟ್ ಸಿಗಲ್ಲ, ಅವು ಚಾಪ್ ಕಟ್ ರೋಲರ್ಸ್ ಎಲ್ಲ ಸಿಗ್ತಾವ. ಹಬ್ಸ್ ಎಲ್ಲ ಆಲ್ಮೋಸ್ಟ್ ಆಲ್. ಮತ್ತೆ ರಾಡ್, ಈಗ ಕೆಲವು ಚಾಪ್ ಕಟ್ ರಾಡ್, ಮೇನ್ ಸಾಫ್ಟ್ ರಾಡ್ ಎಲ್ಲ ಸಿಗ್ತಾವ ಇದ್ರಾಗ. ಮೌತ್ ಪೀಸಸ್, ರೋಲರ್ಸ್ ನೋಡಿ, ಬ್ಲೇಡ್ ಪಟ್ಟಿ, ವೀಲ್ಸ್ ಎಲ್ಲ ಸಿಗ್ತವೆ ಇದ್ರಾಗ. ಡಿಫ್ರೆಂಟ್ ಈ ಕಡೆ ಬನ್ನಿ. ಇನ್ನು ಈ ಕಡೆ ಡಿಫ್ರೆಂಟ್ ಮಾಡಲ್ಸ್ ಇವೆಲ್ಲ ಗೇರ್ಸ್ ಎಲ್ಲ. ಇವೆಲ್ಲ ಬೇರೆ ಗೇರ್ಸ್. ಈ ಕಡೆ ನೋಡಿ ಇದನ್ನ ಎಲ್ಲ ಅವ್ರ ಹತ್ರ ಏನಾದ್ರು ಈಗ ಸಪೋಸ್ ಗೇರ್ ಇದೆ ಅಂದ ತಕ್ಷಣ ಟೀತ್ ಮೇನ್ ಇಂಪಾರ್ಟೆಂಟ್. ಟೀಟ್ ಈ ಕಡೆ ಟೀಟ್ಸ್ ಈ ಕಡೆ ಟೀಟ್ಸ್ ಕೌಂಟ್ ಮಾಡಿ ಕಳಿಸ್ಬೇಕು ನಮಗೆ. ಇಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಆಗ್ತೀನಿ. ಇಷ್ಟು ಟೀತ್ ಇದಾವ ಅಂತ ಹೇಳಿದ್ರೆ ಹೌದು. ಇವು ಗುಟ್ಕಾ ಅಂತಾರೆ, 2 4 ಬ್ಲೇಡ್ ಇದೆ. ಸರ್ದಾರ್ ಮೂಲಕ ಹಾಕ್ತಾರೆ ಡಿಫ್ರೆಂಟ್. ಇದರಲ್ಲಿ ಡಿಫ್ರೆಂಟ್ ಇರ್ತದೆ ಎಲ್ಲ.
ಹ್ಞೂ ಹ್ಞೂ ಅವ್ರು ಯಾವ ಥರ ಕೇಳಿದ್ರೆ ಆ ಥರ ಕಲಿಸ್ತಾ ಇರ್ಬೇಕು. ಇವು ವೀಲ್ಸ್ ಇವೆಲ್ಲ ಇವು ವೀಲ್ಸ್ ಇವು ಡಿಫ್ರೆಂಟ್ ಚೈನ್ಸ್ ಪ್ಯಾಕೆಟ್ಸ್, ಸ್ಮಾಲ್ ಚೈನ್ಸ್ ಪ್ಯಾಕೆಟ್, ಸ್ಪ್ರಿಂಗ್ಸ್, ಬೇರಿಂಗ್ಸ್ ಎಲ್ಲ ಇರ್ತವೆ. ಚೈನ್ಸ್ ಪ್ಯಾಕೆಟ್ಸ್ ಇವೆಲ್ಲ ಡಿಫ್ರೆಂಟ್ ಎಲ್ಲ. ಇವು ದೊಡ್ಡ ಚಾಪ್ ಕಟ್ಸ್ಕೊಂಡು ಇವು ನೋಡು ಈ ಕಡೆನೂ ಹೋಗೆಲ್ಲ ಇರ್ತವೆ. ಓಹೋ ಈ ಕಡೆ ಮತ್ತೆ ಈ ಕಡೆ ಸೈಡನ್ನು ಇದು ನೋಡ್ರಿ. ಕೆಲವು ಮಂದಿ ಈಗ ನೋಡ್ರಿ ಜಾಸ್ತಿ ಮೇಜರ್ ಚಾಪ್ ಕಟ್ ಡ್ಯಾಮೇಜಸ್ ಇರ್ತವೆ ಕೆಲವು. ಹಾಂ ಆ ಡ್ಯಾಮ್ ಕೇಸ್ ಓನ್ಲಿ ಈಗ ಸೈಡ್ ಮೋಡ್ ಚಾಪ್ ಕಟ್ ಒಂದು ಇರ್ತದೆ ನೋಡಿ, ಅದರಲ್ಲಿ ಗೇರ್ ಬಾಕ್ಸ್ ಒಂದು ಸೈಡ್ ರೈಟ್ ಪೀಸಸ್ ಒಂದು ಇರ್ತದೆ. ಅದು ಆ ಡ್ಯಾಮೇಜ್ ಆಗ್ತದೆ ಎಲ್ಲಿ ಸಿಗಲ್ಲ, ನಮ್ಮಲ್ಲಿ ಸಿಗ್ತದೆ ಅದು. ಇದೊಂದು ರೂಮ್ ಇದು ಎಲ್ಲ ತರ ಫುಲ್ಲಿ ಮೋಟರ್ ಪುಲೀಸ್ ಎಲ್ಲ ಸಿಗ್ತವೆ. ಇದರಲ್ಲಿ ಸ್ಪೇರ್ ಪಾರ್ಟ್ಸ್, ಚಾಪ್ ಕಟ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಇದರಲ್ಲಿ ಇರ್ತವೆ. ಇದನ್ನು ಓಪನ್ ಮಾಡಿಬಿಟ್ಟು ಅದ್ರಾಗ ಹಾಕ್ತೀನಿ ನಾನು. ಓಹೋ ಈ ಸೈಡ್ ಪ್ಲೇಟು ಸೈಡ್ ಮೋಟರ್ ಚಾಪ್ ಕಟ್ ಅಂತ ಬೀಡ್ ಗೇರ್ ಬಾಕ್ಸ್ ಇದರಲ್ಲಿ ಈ ಪ್ಲೇಟ್ಸ್ ಸಿಗ್ತವೆ. ಚಾಪ್ ಕಟ್ರ್ ಸೈಡ್ ಪ್ಲೇಟ್ ಅಂತ ಜಾಸ್ತಿ ಹೋಗ್ತಾವೆ ಪಾಪ ಜನಕ್ಕೆ, ಇವು ಎಲ್ಲಿ ಸಿಗಲ್ಲ, ನಮ್ಮಲ್ಲಿ ಸಿಗ್ತವೆ ನೋಡಿ. ಬೀಡಿಂದ ಇರ್ತದ ಬೀಡಿಂದ ಈ ಟ್ರಾನ್ಸ್ಪೋರ್ಟ್ ನಲ್ಲಿ ಸ್ವಲ್ಪ ಕಳ್ಸಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಥರ್ಮೋಕೋಲ್ ಪ್ಯಾಕ್ ಮಾಡಿ ಕಳ್ಸ್ಬೇಕು ಇದನ್ನ. ಈ ಮೇನ್ ಸಾಫ್ಟ್ಸ್ ಎಲ್ಲ ಫೀಡೋ ಸಾಫ್ಟ್, ಬೆಲ್ಟ್, ಫೀಟ್ ಟ್ರೇ, ಈ ಮೇನ್ ಸಾಫ್ಟ್ಸ್ ಸಿಗ್ತವೆ ಎಲ್ಲ ಚಾಪ್ಟರ್ಸ್. ಇವೆಲ್ಲ ಮೇನ್ ಶಾಪ್ಸ್ಗಳು 10 HP 18 inches. ಮತ್ತೆ ಇವು ಬೆಲ್ಟ್ಗಳೇನು ಸರ್? ಬೆಲ್ಟ್ಗಳು. ಇವು ಬೆಲ್ಟ್ಗಳು ಆಲ್ಮೋಸ್ಟ್ ಎಲ್ಲ ಕಡೆ ನಿಮ್ ಲೋಕಲ್ ಸಿಗ್ತಾವು. ಸಿಗ್ಲಿಲ್ಲ ಅಂದ್ರೆ ಕಾಸು ಕೊಡ್ತೀನಿ ನಾನು, ಈ ಕಡೆಯಿಂದ ಹಾಕ್ತೀನಿ.